Hey everyone, welcome to my YouTube channel. So in this video we are going to continue the chapter metals and non-metals of class 10th science chemistry. So in the previous video, that is in part number 9, we have studied about how to get zinc from zinc blend and zinc carbonate. That is zinc blend by we are doing roasting, and zinc carbonate we are doing calcination, and we have seen the differences between roasting and calcination. So now in this video we are going to continue the chapter, and in this video we are going to extraction of metals with high reactivity. So high reactivity metal na ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಅದರೊಳಗೆ ಹೈ ರಿಯಾಕ್ಟಿವಿಟಿನಲ್ಲಿ ನಾನು ಸೋಡಿಯಂ ಕ್ಲೋರೈಡ್ ಇಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಫ್ರಮ್ ಹೌ ಟು ಎಕ್ಸ್ಟ್ರಾಕ್ಟ್ sodium from molten sodium chloride. ಸೊ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಇಂದ ಹೇಗೆ ನಾವು ಸೋಡಿಯಂ ಅನ್ನ ಪಡೆಯೋದು. ಈಗ ಮೋಲ್ಟನ್ ಅಂತ ಬಂದಾಗ ನೋಡಿ, ಅಕ್ವೇಯಸ್ ಅಂದ್ರೆ ನೀರನ್ನ ಹಾಕಿ ಕರಗಿಸಿದ್ರೆ ಅದು ಅಕ್ವೇಯಸ್ ಆಗುತ್ತೆ. ಹಾಗೆ ಹೀಟ್ ಮಾಡಿ ಕರಗಿಸಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅನ್ನ ನಾವು ನೀರ್ ಹಾಕಿ ಕರಗಿಸಿದ್ರೆ ಅದನ್ನ ನಾವು ಅಕ್ವೇಯಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂತೀವಿ. ಅದೇ ಹೀಟ್ ಮಾಡಿ ಅದನ್ನ ಕರಗಿಸಿದ್ರೆ ನಾವು ಅದನ್ನ ವಿ ಕಾಲ್ ದೆಮ್ ಆಸ್ ಮೋಲ್ಟನ್. ಹಂಗೆ ವಿತೌಟ್ ಆಡಿಂಗ್ ವಾಟರ್, ನೀರನ್ನ ಆ್ಯಡ್ ಮಾಡ್ದಲೆ ನಾವು ಅದನ್ನ ಹೀಟ್ ಮಾಡಿದ್ರೆ ಅದನ್ನ ನಾವು ಇಟ್ ವಿಲ್ ಬಿಕಮ್ ಎ ಸೊಲ್ಯೂಷನ್, ಅಂಡ್ ದಟ್ ಈಸ್ ಕಾಲ್ಡ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್. ಸೊ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ನಾವೀಗ ಆ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಇಂದ ಸೋಡಿಯಂ ಅನ್ನುವಂತಹ ಹೈ ರಿಯಾಕ್ಟಿವ್ ಮೆಟಲ್ ಅನ್ನ ಹೇಗೆ ಪಡೆಯೋದು ಅನ್ನೋದನ್ನ ನೋಡೋಣ. ಹಾಗಾದ್ರೆ ಮೋಲ್ಟನ್ ಸೋಡಿಯಂನಿಂದ ಸೋಡಿಯಂನ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಇಂದ ಸೋಡಿಯಂ ಪಡೆಯುವಂತಹ ಪ್ರೋಸೆಸ್ ಅನ್ನ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಲಿಟಿಕ್. ಅದನ್ನ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್. ಸೊ ಆಲ್ರೆಡಿ ನಾವು ರಿಡಕ್ಷನ್ ಅನ್ನ ನಾವು ಫಸ್ಟ್ ಚಾಪ್ಟರ್ ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಲ್ಲಿ ನೋಡಿದೀವಿ. ವಾಟ್ ಈಸ್ ಮೆಂಟ್ ಬೈ ರಿಡಕ್ಷನ್? ರಿಡಕ್ಷನ್ is a chemical reaction in which either adding of hydrogen or losing of oxygen. ಇಲ್ಲ ಆಕ್ಸಿಜನ್ ಲೂಸ್ ಮಾಡ್ಕೊಳೋದಿರ್ಬೋದು, ಇಲ್ಲ ಹೈಡ್ರೋಜನ್ ಆಡ್ ಮಾಡುವ ಪ್ರೋಸೆಸ್ ನ ವಿ ಕಾಲ್ ಇಟ್ ಆಸ್ ರಿಡಕ್ಷನ್. ಇಲ್ಲಿ ನಾವು ಈಗ ಕರಿಬಹುದು ಐದರ್ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ ಆಡ್ ಮಾಡುವಂತಹ ಪ್ರೋಸೆಸ್ ಕೂಡ ರಿಡಕ್ಷನ್. ಹಾಗಾದ್ರೆ ರಿಡಕ್ಷನ್ ನಾವು 3 ತರ ಡಿಫೈನ್ ಮಾಡಬಹುದು. ದ ರಿಡಕ್ಷನ್ ಈಸ್ ಎ ಕೆಮಿಕಲ್ ರಿಯಾಕ್ಷನ್ ಆಫ್ ಐದರ್ ಲೂಸಿಂಗ್ ಆಫ್ ಆಕ್ಸಿಜನ್, ಆರ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಆಡಿಂಗ್ ಹೈಡ್ರೋಜನ್, ಆರ್ ಇಟ್ ಈಸ್ ಎ ಪ್ರೋಸೆಸ್ ಆಫ್ ಆಡಿಂಗ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ನ ಆಡ್ ಮಾಡುವ ಪ್ರೋಸೆಸ್ ಕೂಡ ನಾವು ರಿಡಕ್ಷನ್ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಾನ್ ಅನ್ನ ಆಡ್ ಮಾಡೋ ಮೂಲಕ from sodium chloride we are getting, from molten sodium chloride we are getting sodium. ಅದಕ್ಕೆ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಮಾಡಬೇಕು. ಈಗ ನಾವೇನ್ ಮಾಡೋಣ ಅಂದ್ರೆ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಅನ್ನ ನಾವು ಒಂದು ಎಲೆಕ್ಟ್ರೋಲಿಟಿಕ್ ಬಾತ್ ಅಲ್ಲಿ ತಗೋಣ. ಸೊ ಇಟ್ ಈಸ್ ಎ ವೆಸಲ್ ವಿಚ್ ಕಂಟೈನ್ಸ್ ಮೋಲ್ಟನ್ ಸೋಡಿಯಂ ಕ್ಲೋರೈಡ್. ಸೊ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ನ ತಗೊಂಡಿದೀವಿ. ಇದಕ್ಕೆ 2 ಎಲೆಕ್ಟ್ರೋಡ್ಗಳನ್ನು ಡಿಪ್ ಮಾಡಿದೀವಿ. ಒಂದು ಎಲೆಕ್ಟ್ರೋಡ್ ಅನ್ನ ನಾವು ವಿ ಕಾಲ್ ಇಟ್ ಆಸ್ ಕ್ಯಾಥೋಡ್, ಅಂಡ್ ಅನದರ್ ಎಲೆಕ್ಟ್ರೋಡ್ಸ್ ಆರ್ ನಥಿಂಗ್ ಬಟ್ ಅನ್ರಿಯಾಕ್ಟಿವ್ ಮೆಟಲ್ ರಾಡ್ಸ್. ಅನ್ರಿಯಾಕ್ಟಿವ್ ಮೆಟಲ್ ರಾಡ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈಗ ನಾವು ನೋಡಿ ಈ ತರ ಇಲ್ಲಿ ಒಳಗಡೆ ನಾವು ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ನ ತಗೊಂಡಿದೀವಿ, molten NaCl. From molten NaCl we are getting Na. ಓಕೆ, ಸೊ ಇದು ಈಗ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಇದೆ. ಇದು ಕ್ಯಾಥೋಡು, ನೆಗೆಟಿವ್ ಟರ್ಮಿನಲ್ಲು. ನೆಕ್ಸ್ಟ್ ಪಾಸಿಟಿವ್ ಟರ್ಮಿನಲ್ನ ಆ್ಯನೋಡ್ ಅಂತ ಕರೆಯೋಣ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೊ ಇದು ಎಲೆಕ್ಟ್ರೋಲಿಟಿಕ್ ಬಾತ್ ಆಯಿತು. ಇಲ್ಲಿ ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ತಗೊಂಡಿದ್ದೀವಿ, 2 ಮೆಟಲ್ ರಾಡ್ ಅನ್ನ ಡಿಪ್ ಮಾಡಿದ್ದೀವಿ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಡ್. One electrode is connected to negative terminal of the battery, and another electrode is connected to positive terminal of the battery. So negative terminal connect ಮಾಡಿರೋದು ಕ್ಯಾಥೋಡ್, ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರೋದು ಆ್ಯನೋಡ್ ಅಂತ ತಗೋಣ. ಇಲ್ಲೇನಾಗುತ್ತೆ,
ಸೊ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಲ್ಲಿ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ಗಳು ಗೇನ್ ಆಗೋ ಮೂಲಕ ಅಥವಾ ಅಡಿಷನ್ ಆಫ್ ಎಲೆಕ್ಟ್ರಾನ್ ಅಡಿಷನ್ ಆಗ್ತಾ ಇರೋದ್ರಿಂದನೇ ನಾವು ಅದನ್ನು ರಿಡಕ್ಷನ್ ಅಂತ ಕರಿತೀವಿ. ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ ವಿ ಆರ್ ಆಡಿಂಗ್ ಎಲೆಕ್ಟ್ರಾನ್ಸ್. ಸೊ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ ವಿ ಆರ್ ಆಡಿಂಗ್ ಎಲೆಕ್ಟ್ರಾನ್ಸ್, therefore it is called as electrolytic reduction. ಇದನ್ನ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ ಅಂತ ಕರಿತೀವಿ ನಾವು. ಹಾಗಾದ್ರೆ ಏನ್ ಮಾಡಬೇಕು ನೋಡೋಣ. ಎರಡು ಎಲೆಕ್ಟ್ರೋಡ್ ಅನ್ನ ನಾವು ಒಂದು ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ, ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಈಗ ಎಲೆಕ್ಟ್ರಿಸಿಟಿನ ಪಾಸ್ ಮಾಡೋಣ ಇದ್ರ ಮೂಲಕ. ಯಾವಾಗ ಇದ್ರ ಮೂಲಕ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತೀವೋ ಅವಾಗ ನೋಡಿ ಇಲ್ಲಿ ಈ ಕ್ಯಾಥೋಡ್ ಇದೆಯಲ್ಲ, ಕ್ಯಾಥೋಡ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್. ಸೊ ನೆಗೆಟಿವ್ ಟರ್ಮಿನಲ್ ಅಂತ ಬಂದಾಗ ಸೊ ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ಸ್ ಆಲ್ವೇಸ್ ಫ್ಲೋಸ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ಹಾಗಾದರೆ ಕ್ಯಾಥೋಡ್ನ ನಾವು ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರೋದ್ರಿಂದ ಸೊ ಕ್ಯಾಥೋಡ್ ಈಸ್ ರಿಚ್ ಇನ್ ಎಲೆಕ್ಟ್ರಾನ್ಸ್. ಸೊ ಕ್ಯಾಥೋಡು ಎಲೆಕ್ಟ್ರಾನ್ಸಿಂದ ರಿಚ್ ಆಗಿದೆ. ಈಗ ಯಾವಾಗ ಎಲೆಕ್ಟ್ರಿಸಿಟಿನ ಪಾಸ್ ಮಾಡ್ತೀವೋ ಅವಾಗ ಸೋಡಿಯಂ ಕ್ಲೋರೈಡ್ ಇದೆಯಲ್ಲ ಇದು ಡಿಸೋಸಿಯೇಟ್ ಆಗುತ್ತೆ. when electricity is passed through molten sodium chloride will get dissociate into Na plus and Cl minus. ಈ Na plus ಇದೆಯಲ್ಲ, Na plus will move towards minus. ಹಾಗಾದ್ರೆ ಸೊ Na plus will move towards cathode and Cl minus will move towards anode. Na plus cathode ಕಡೆಗೆ ಹೋಗುತ್ತೆ, Cl minus will attracted by the plus, therefore Cl will move towards, ನೋಡಿ Na ಈ ಕಡೆ ಹೋಗ್ತಾ ಇದೆ Na plus, ಅದೇ ಥರ Cl minus ಈ ಕಡೆ ಹೋಗ್ತಾ ಇದೆ. ಸೊ Na plus is attracted towards cathode and Cl minus is attracted towards anode. ಸೊ ಈ ರೀತಿ ಆ್ಯನೋಡು ಕ್ಯಾಥೋಡು ಆ್ಯನೋಡ್ ಕಡೆಗೆ ಸೋಡಿಯಂ ಅಟ್ರಾಕ್ಟ್ ಆಗ್ತಾ ಇದೆ, ಕ್ಯಾಥೋಡ್ ಕಡೆಗೆ ಸೋಡಿಯಂ ಅಟ್ರಾಕ್ಟ್ ಆಗ್ತಾ ಇದೆ, ಆ್ಯನೋಡ್ ಕಡೆಗೆ ಕ್ಲೋರಿನ್ ಅಟ್ರಾಕ್ಟ್ ಆಗ್ತಾ ಇದೆ. ಹಾಗಾದರೆ ಈ Na ಪ್ಲಸ್ ಇದೆಯಲ್ಲ ನೋಡಿ, ಈ ಕಡೆ ಕ್ಯಾಥೋಡ್ ಕಡೆಗೆ ಹೋಗ್ತಾ ಇರೋ Na ಪ್ಲಸ್ ಈಸ್ ಆನ್ ಅಯಾನ್. ಈ ಸೋಡಿಯಂ ಅಯಾನು ಹ್ಯಾವಿಂಗ್ ಕಾನ್ಫಿಗರೇಷನ್ 2,8, ಇದು ನೋಡಿ ಈ ಒಂದು ಸೋಡಿಯಮ್ಮು ಈ ಕ್ಯಾಥೋಡ್ನಲ್ಲಿರುವ ಒಂದು ಎಲೆಕ್ಟ್ರಾನ್ ಜೊತೆಗೆ ರಿಯಾಕ್ಟ್ ಆಗಿ ಸೊ ಸೋಡಿಯಂ ಗೇನ್ಸ್ 1 ಎಲೆಕ್ಟ್ರಾನ್. ಸೋಡಿಯಂ ಅಯಾನ್ ವಿಲ್ ಗೇನ್ಸ್ 1 ಎಲೆಕ್ಟ್ರಾನ್. ಕ್ಯಾಥೋಡ್ನಲ್ಲಿರುವ ಒಂದು ಸೋಡಿಯಮ್ಮು ಕ್ಯಾಥೋಡ್ನಲ್ಲಿರುವ ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡೋ ಮೂಲಕ ಸೋಡಿಯಂ ಅಯಾನ್ ವಿಲ್ ಬಿಕಮ್ ಸೋಡಿಯಂ ಆಟಮ್. ಇಟ್ ವಿಲ್ ಬಿಕಮ್ 2,8,1. ಇದು ನ್ಯೂಟ್ರಲ್ ಆಟಮ್ ಆಯಿತು. ಅಂದರೆ ಸೋಡಿಯಂ ಅಯಾನು ಯಾವಾಗ ಕ್ಯಾಥೋಡ್ ಕಡೆಗೆ ಹೋಗುತ್ತೋ ಒಂದು ಸೋಡಿಯಂ ಅಯಾನು ಒಂದು ಎಲೆಕ್ಟ್ರಾನ್ನ ರಿಸೀವ್ ಮಾಡಿಕೊಂಡು ಅಯಾನ್ ವಿಲ್ ಬಿಕಮ್ ಆಟಮ್. ಈಗ ಸೋಡಿಯಂ ಆಟಮ್ ಆಯಿತು. ಇದೇ ಥರ ಒಂದು ಸೋಡಿಯಂ ಒಂದು ಎಲೆಕ್ಟ್ರಾನ್, ಅದೇ ಥರ ಇನ್ನೊಂದು ಸೋಡಿಯಂ ಇನ್ನೊಂದು ಎಲೆಕ್ಟ್ರಾನ್, ಇನ್ನೊಂದು ಸೋಡಿಯಂ ಇನ್ನೊಂದು ಎಲೆಕ್ಟ್ರಾನ್. ಇದೇ ಥರ ಏನಾಗುತ್ತೆ, ಎಲೆಕ್ಟ್ರಾನ್ಗಳನ್ನು ರಿಸೀವ್ ಮಾಡೋ ಮೂಲಕ ಸೋಡಿಯಂ ಅಯಾನು ಸೋಡಿಯಂ ಆಟಮ್ ಆಯಿತು. ಸೊ ಇದನ್ನು ನಾವು ಅಯಾನಿಕ್ ಕಾಂಪೌಂಡ್ನಲ್ಲಿ ಉಲ್ಟಾ ನೋಡಿದ್ವು ಅಲ್ಲಿ ನಾವು. ಸೊ ಸೋಡಿಯಂ ಆಟಮ್ ಬೈ ಲೂಸಿಂಗ್ 1 ಎಲೆಕ್ಟ್ರಾನ್ ಇಟ್ ಹ್ಯಾಸ್ ಬಿಕಮ್ ಸೋಡಿಯಂ ಅಯಾನ್ ಅಂತ ನೋಡಿದ್ವು. ಅದಕ್ಕೆ ಉಲ್ಟಾ ಇಲ್ಲಿ ಹೇಳ್ತಾ ಇದೀವಿ ನಾವೀಗ. ಸೊ ಇದೇ ರೀತಿ ಒಂದು ಸೋಡಿಯಂ ಒಂದು ಎಲೆಕ್ಟ್ರಾನ್ನ ರಿಸೀವ್ ಮಾಡೋ ಮೂಲಕ ಸೋಡಿಯಂ ಅಯಾನ್ ಇದ್ದಿದ್ದು ಸೋಡಿಯಂ ಆಟಮ್ ಆಯಿತು. ಸೊ ದಟ್ ಈಸ್ ನ್ಯೂಟ್ರಲ್ ಆಟಮ್. 2,8 ಇದ್ದಿದ್ದು 2,8,1 ಆಯಿತು. 2,8 ಈಸ್ ಸೋಡಿಯಂ ಅಯಾನ್, 2,8,1 is sodium atom, that is neutral atom ಆಯಿತು. ಇದೇ ಥರ ಸೋಡಿಯಂ ಏನಾಗುತ್ತೆ, ಇಟ್ ವಿಲ್ ಬಿ ಗೆಟ್ ಡೆಪಾಸಿಟೆಡ್ ಆನ್ ಕ್ಯಾಥೋಡ್. ಇದೇ ಥರ ಸೋಡಿಯಮ್ಮು ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಈ ರೀತಿ ನಾವು ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗುವಂತಹ ಏನು ಸೋಡಿಯಂ ಇದೆಯೋ ಅದನ್ನು ನಾವು ತೆಕ್ಕೊಂತೀವಿ. ದಟ್ ಈಸ್ ಹೌ ಟು ಎಕ್ಸ್ಟ್ರಾಕ್ಟ್ ದ ಮೆಟಲ್ ಸೋಡಿಯಂ ಫ್ರಮ್ ಇಟ್ಸ್ molten, that is sodium chloride. ಈ ಸೋಡಿಯಂ ಅಯಾನ್ ವಿಲ್ ಬಿಕಮ್ ಸೋಡಿಯಂ ಆಟಮ್. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಸೊ ಅದೇ ಥರ ಸೊ ಕ್ಲೋರಿನ್ ಏನಾಗ್ತಾ ಹೋಗುತ್ತಪ್ಪ ಅಂದರೆ, ಸೊ ಕ್ಲೋರಿನ್ ಗ್ಯಾಸ್ ನೋಡಿ ಎಲ್ಲಿ ಆ್ಯನೋಡ್ ಹತ್ರ ಅಟ್ ಆ್ಯನೋಡ್ ಕ್ಲೋರಿನ್ ಗ್ಯಾಸು ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ವಾಟ್ ಹ್ಯಾಪನ್ಸ್ ಟು ಕ್ಲೋರಿನ್? ಸೊ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಕ್ಲೋರಿನ್, ವೇರ್ ಡಸ್ ದ ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್? ಸೊ ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್
ಆ್ಯನೋಡ್ ಹತ್ರ ಕ್ಲೋರಿನ್ ಗ್ಯಾಸು ರಿಲೀಸ್ ಆಗುತ್ತೆ. ಸೊ ಇಷ್ಟು ನಾವು ಐ ರಿಯಾಕ್ಟಿವ್ ಮೆಟಲ್ನ ಹೇಗೆ ಪಡಿತೀವಿ, ದಟ್ ಈಸ್ ಬೈ ಯೂಸಿಂಗ್ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್. ಸೊ ಎಲೆಕ್ಟ್ರೋಲಿಟಿಕ್ ರಿಡಕ್ಷನ್ನ ಮೂಲಕ ನಾವು ಐ ರಿಯಾಕ್ಟಿವ್ ಮೆಟಲ್ಸ್ಗಳನ್ನು ಪಡಿತಾ ಹೋಗ್ತೀವಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟು, ಇದನ್ನು ಜ್ಞಾಪಕ ಇಟ್ಕೋಬೇಕು. ಅದು ಮೋಲ್ಟನ್ ಸೋಡಿಯಂ ಕ್ಲೋರೈಡಿಂದ ನಾವು ಹೇಗೆ ಸೋಡಿಯಮನ್ನು ಪಡೆದ್ವಿ ಅನ್ನೋದನ್ನು, ಸೊ ನಾವು ಇದರೊಳಗೆ ವೇರ್ ಡಸ್ ದ ಸೋಡಿಯಂ ಗೆಟ್ ಡೆಪಾಸಿಟೆಡ್, ದ ಸೋಡಿಯಂ ಈಸ್ ಗೆಟ್ ಡೆಪಾಸಿಟೆಡ್ ಅಟ್ ಕ್ಯಾಥೋಡ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ಈಸ್ ರಿಲೀಸ್ಡ್ ಅಟ್ ಆ್ಯನೋಡ್. ಸೊ ಇಷ್ಟನ್ನು ಜ್ಞಾಪಕ ಇಟ್ಕೊಳ್ಳಿ. ಇದಾದಮೇಲೆ ನಮಗೇನೇ ನಾವೀಗ ನೋಡಿದಂತಹ ಎಕ್ಸ್ಟ್ರಾಕ್ಷನ್ಸ್ ಆಫ್ ಮೆಟಲ್ಸಲ್ಲಿ, ಫಾರ್ ಎಕ್ಸಾಂಪಲ್ ಲೋ ರಿಯಾಕ್ಟಿವ್ ಮೆಟಲ್ಸ್ ಲೈಕ್ ಕಾಪರ್, ಲೆಡ್, ದೆನ್ ಗೋಲ್ಡ್, ಸಿಲ್ವರ್, ಇವನ್ನೆಲ್ಲ ನಾವೇನು ಲೋ ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರಿತೀವೋ, ಈ ಲೋ ರಿಯಾಕ್ಟಿವ್ ಮೆಟಲ್ಸ್ ನಮ್ಗೇನು ಸಿಗುತ್ತೋ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ನಾವು ಫ್ರಮ್ ಓರ್, ಸೊ ನಮಗೆ ಸಿಗೋವಂಥವೆಲ್ಲ ಕ್ರೂಡ್ ಮೆಟಲ್ಲು, ಅಂದರೆ ವಿಚ್ ಈಸ್ ನಾಟ್ 100% ಪ್ಯೂರ್. ಯಾವುದು 100% ಪ್ಯೂರ್ ಇರೋದಿಲ್ವೋ ಅದನ್ನು ಕ್ರೂಡ್ ಮೆಟಲ್ ಅಂತ ಕರಿತೀವಿ. ಹಾಗಾದ್ರೆ ನಾವೀಗ 100% ಪ್ಯೂರ್ ಇರೋ ಮೆಟಲ್ನ ಪಡಿಬೇಕು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ಎ ಪ್ರೋಸೆಸ್, and that process is called electrolytic refining. So crude metal is, by taking crude metal which is not 100% pure, from crude metal we are getting, by using, that is by making crude metal which is not 100% pure, that crude metal is made 100% pure by a process called electrolytic refining. That is purification of crude metal after extraction. It is used for purification of metals like copper, silver, gold, zinc, lead. ಇಂತಹ ಮೆಟಲ್ಗಳನ್ನು ನಾವು ಈಸಿಯಾಗಿ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ನ ಮೂಲಕ, ದಟ್ ಈಸ್ ಲೋ ರಿಯಾಕ್ಟಿವ್ ಮೆಟಲ್ಸ್, ರಿಫೈನಿಂಗ್ ಆಫ್ ಮೆಟಲ್ಸ್. ನೋಡಿ, ಲೋ ರಿಯಾಕ್ಟಿವ್ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಒಂದು ಚಾರ್ಟ್ ನೋಡಿದ್ವು. ಆ ಚಾರ್ಟಲ್ಲಿ ಲಾಸ್ಟು ನಮಗೆ ಕ್ರೂಡ್ ಮೆಟಲ್ ಏನು ಸಿಗುತ್ತೋ ಅದನ್ನು ಯಾವ ರೀತಿ ನಾವು ಪ್ಯೂರಿಫಿಕೇಶನ್ ಮಾಡ್ತೀವಿ ಅಂದರೆ, ದಟ್ ಈಸ್ ಬೈ ರಿಫೈನಿಂಗ್ ಆಫ್ ಮೆಟಲ್ಸ್ ಅಂತಿತ್ತು. ಆ ರಿಫೈನಿಂಗ್ ಆಫ್ ಮೆಟಲ್ಸ್ನಲ್ಲಿ ಎಲೆಕ್ಟ್ರೋಲಿಟಿಕ್ ಅಂತ ಕರಿತೀವಿ. ಯಾಕೆಂದರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಆ ಕ್ರೂಡ್ ಮೆಟಲ್ನಿಂದ ನಾವು 100% ಪ್ಯೂರ್ ಮೆಟಲನ್ನು ಪಡ್ಕೊತಾ ಹೋಗ್ತೀವಿ. ಸೊ ಅಂತಹ ಒಂದು ಪ್ರೋಸೆಸ್ಸನ್ನು ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಕರಿತೀವಿ. ನಮ್ಮ ಸಿಲೆಬಸ್ನಲ್ಲಿ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಇದೆ. ಆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರು ಎಕ್ಸಾಮ್ನಲ್ಲಿ ಇದನ್ನ ಡಯಾಗ್ರಾಮ್ ಕೂಡ ಕೇಳ್ತಾನೆ. ಸೊ ಈ ಡಯಾಗ್ರಾಮ್ನ ನಾವು ಬರೆಯೋದನ್ನು ಕಲಿಬೇಕು. ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ಸೊ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈಗ ನಮಗೆ ಇದನ್ನು ಎಲೆಕ್ಟ್ರೋಲಿಟಿಕ್ ಬಾತ್ ಅಂತ ಕರಿತೀವಿ. ಈ ಎಲೆಕ್ಟ್ರೋಲಿಟಿಕ್ ಬಾತ್ನಲ್ಲಿ ನಾವು ವಿ ಹ್ಯಾವ್ ಟೇಕನ್ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನಾವು ಯಾವ ಮೆಟಲನ್ನು ಪ್ಯೂರಿಫಿಕೇಶನ್ ಮಾಡಬೇಕೋ ಆ ಮೆಟಲಿನ ಸೊಲ್ಯೂಷನ್ನ ತಗೋಬೇಕು. ಇಲ್ಲಿ ಕಾಪರ್ನ ಪ್ಯೂರಿಫಿಕೇಶನ್ ಮಾಡೋದ್ರಿಂದ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ತಗೋಬೇಕು. ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇದೆಯಲ್ಲ, ದಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ವಿಲ್ ಆಕ್ಟ್ಸ್ ಲೈಕ್ ಎ ಎಲೆಕ್ಟ್ರೋಲೈಟ್. ಕಾಪರ್ ಸಲ್ಫೇಟ್ನ ಏನಾಗಿ ತಗೊಂಡಿದ್ದೀವಿ? ಎಲೆಕ್ಟ್ರೋಲೈಟ್ ಆಗಿ ತಗೊಂಡಿದ್ದೀವಿ. ಹಾಗಾದರೆ ವಾಟ್ ಈಸ್ ಆನ್ ಎಲೆಕ್ಟ್ರೋಲೈಟ್? ಎಲೆಕ್ಟ್ರೋಲೈಟ್ ಅಂದರೆ ಏನು? ಎಲೆಕ್ಟ್ರೋಲೈಟ್ ಈಸ್ ಎ ಸಬ್ಸ್ಟೆನ್ಸ್ that gives, electrolyte is a substance that gives ions in water. ಸೊ ಯಾವ ಸಬ್ಸ್ಟೆನ್ಸು ವಾಟರ್ನಲ್ಲಿ ಅಯಾನ್ಸ್ಗಳನ್ನು ಬಿಟ್ಕೊಡುತ್ತೋ ಅದೇ ಎಲೆಕ್ಟ್ರೋಲೈಟ್. ಹಾಗಾದರೆ ಇಲ್ಲಿ ಇನ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ವಿಚ್ ಒನ್ ಈಸ್ ಯೂಸ್ಡ್ ಆಸ್ ಆನ್ ಎಲೆಕ್ಟ್ರೋಲೈಟ್? ಇಲ್ಲಿ ಕಾಪರ್ ಸಲ್ಫೇಟನ್ನು ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಎಲೆಕ್ಟ್ರೋಲೈಟ್ ಆಗಿ ಬಳಸ್ತಾ ಇದ್ದೀವಿ. ಸೊ ವಾಟ್ ಈಸ್ ಅನ್ ಎಲೆಕ್ಟ್ರೋಲೈಟ್? An electrolyte is a substance which gives ions in water. ಯಾವುದು ನೀರಿನಲ್ಲಿ ಅಯಾನ್ಸ್ಗಳನ್ನು ಬಿಟ್ಕೊಡುತ್ತೋ ಅವನ್ನ ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಇಲ್ಲಿ ಇನ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಡ್ಯಾಶ್ ಈಸ್ ಯೂಸ್ಡ್ ಆಸ್ ಅನ್ ಎಲೆಕ್ಟ್ರೋಲೈಟ್, ಕಾಪರ್ ಸಲ್ಫೇಟ್ ಈಸ್ ಯೂಸ್ಡ್ ಆಸ್ ಅನ್ ಎಲೆಕ್ಟ್ರೋಲೈಟ್. ಆಯಿತು. ಈಗ ಇಲ್ಲೇನೇನಾಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಎರಡು ಮೆಟಲ್ ಎಲೆಕ್ಟ್ರೋಡ್ಸ್ನ ತೊಗೊಂಡಿದ್ದೀವಿ, ಒಂದು ಕ್ಯಾಥೋಡು ಇನ್ನೊಂದು ಆ್ಯನೋಡು.
ಸೊ ಕ್ಯಾಥೋಡ್ ಸೈಜ್ ಕಮ್ಮಿ ಇರುತ್ತೆ, ಆ್ಯನೋಡ್ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗಲ್ಲಿ ಕ್ಯಾಥೋಡ್ ಸೈಜ್ ಕಮ್ಮಿ ಇರುತ್ತೆ, ಆ್ಯನೋಡ್ ಸೈಜು ಜಾಸ್ತಿ ಇರುತ್ತೆ. ಈ ಆ್ಯನೋಡ್ನಲ್ಲಿ ಸೊ ಇಟ್ ಕಂಟೈನ್ಸ್ ಇಂಪ್ಯೂರಿಟೀಸ್, ಅಲಾಂಗ್ ವಿತ್ ದ ಇಂಪ್ಯೂರಿಟೀಸ್ ಇಟ್ ಕಂಟೈನ್ಸ್ ಕಾಪರ್ ಆಲ್ಸೋ. ಇದು ಇಂಪ್ಯೂರ್ ಎಲೆಕ್ಟ್ರೋಡು, ಇದು ಪ್ಯೂರ್ ಎಲೆಕ್ಟ್ರೋಡು. ಸೊ ಇಲ್ಲಿ ಎರಡು ಎಲೆಕ್ಟ್ರೋಡ್ ತಗೊಂಡಿದ್ದೀವಿ. ಕ್ಯಾಥೋಡ್ ಆಕ್ಟ್ಸ್ ಲೈಕ್ ಎ ಪ್ಯೂರ್ ಎಲೆಕ್ಟ್ರೋಡ್ ಆ್ಯಂಡ್ ಆ್ಯನೋಡ್ ಆಕ್ಟ್ಸ್ ಲೈಕ್ ಆನ್ ಇಂಪ್ಯೂರ್ ಎಲೆಕ್ಟ್ರೋಡ್. ಈ ಎರಡೂ ಎಲೆಕ್ಟ್ರೋಡ್ಗಳನ್ನು ನಾವು ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗೆ ಡಿಪ್ ಮಾಡಿದ್ದೀವಿ. ಸೊ ಕ್ಯಾಥೋಡನ್ನ ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ, ಆ್ಯನೋಡನ್ನ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀವಿ. ಕನೆಕ್ಟ್ ಮಾಡಿಬಿಟ್ಟು ಸ್ವಿಚ್ಚನ್ನು ಆನ್ ಮಾಡ್ತೀವಿ. ಯಾವಾಗ ಸ್ವಿಚ್ ಆನ್ ಮಾಡ್ತೀವೋ ಆವಾಗ ಈ ಎಲೆಕ್ಟ್ರೋಲಿಟಿಕ್ ಬಾತ್ ಒಳಗೆ ಕರೆಂಟು ಫ್ಲೋ ಆಗುತ್ತೆ. ದಟ್ ಈಸ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಸೊ ಈಗ ಏನಾಗುತ್ತೆ, ಇಲ್ಲಿರೋ ಕಾಪರು ಪಾಸಿಟಿವ್ ಅಯಾನ್, ಅದು ಯಾವಾಗಲೂ ಅದೇನಾಗುತ್ತೆ, ಇಲ್ಲಿರೋಂತಹ ಕಾಪರ್ ನೋಡಿ Cu2+, ಇಲ್ಲಿರೋಂಥ ಕಾಪರ್ ಎಲ್ಲ ಬಂದು ಕ್ಯಾಥೋಡ್ ಮೇಲೆ, ಆ್ಯನೋಡ್ನಲ್ಲಿದ್ದಂತಹ ಕಾಪರ್ ಎಲ್ಲ ಬಂದು ಸೊ ಇಲ್ಲಿರೋಂಥ ಕಾಪರನ್ನು ಅಂದರೆ ಈ ಇಂಪ್ಯೂರಿಟೀಸ್ನಲ್ಲಿರುವಂತಹ ಕಾಪರ್ ಅಯಾನ್ಸನ್ನು ಬಿಟ್ಕೊಡಾಗಿ ಮಾಡೋನು ಯಾರಪ್ಪ ಅಂದರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅದಕ್ಕೆ ಅದನ್ನು ಎಲೆಕ್ಟ್ರೋಲೈಟ್ ಆಗಿ ಬಳಸ್ತಾ ಇದ್ದೀವಿ. ಹಾಗಾದರೆ ಆ್ಯನೋಡ್ನಲ್ಲಿದ್ದಂತಹ ಕಾಪರ್ ಎಲ್ಲ ಬಂದು ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ನ ಮಾಡೋ ಮೂಲಕ ಸೊ ಎಲೆಕ್ಟ್ರೋಲಿಟಿಕ್ ರಿಫೈನು ಕಂಟಿನ್ಯೂ ಆಗ್ತಾ ಆ್ಯನೋಡಿನ ಸೈಜು ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಥೋಡಿನ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಇಲ್ಲಿರೋಂತಹ ಕ್ಯಾಥೋಡ್ ಎಲ್ಲ ಬಂದು ಇಲ್ಲಿರೋಂತಹ ಕಾಪರ್ ಎಲ್ಲ ಬಂದು ಈ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಅವಾಗ ಆ್ಯನೋಡ್ನ ಸೈಜು ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಥೋಡ್ನ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಆ್ಯನೋಡ್ನಲ್ಲಿದ್ದಂತಹ ಇಂಪ್ಯೂರಿಟೀಸ್ ಎಲ್ಲ ಬಂದು ಇಲ್ಲಿ ಆ್ಯನೋಡ್ನ ತಳಭಾಗದಲ್ಲಿ ಕಲೆಕ್ಟ್ ಆಗುತ್ತೆ. ಅದಕ್ಕೆ ಅದನ್ನು ಆ್ಯನೋಡ್ ಮಡ್ ಅಂತ ಕರಿತೀವಿ. What is an anode mud? Anode mud is the impurity present in the anode which is collected at the bottom of the anode. ಆ್ಯನೋಡ್ನ ತಳಭಾಗದಲ್ಲಿ ಕಲೆಕ್ಟ್ ಆಗಿದೆಯಲ್ಲ ಈ ಇಂಪ್ಯೂರಿಟೀಸ್ನ ಆ್ಯನೋಡ್ ಮಡ್ ಅಂತ ಕರಿತೀವಿ. What is an anode mud? Anode mud is an impurities which is collected below the anode. So anode ಕೆಳಗಡೆ ಕಲೆಕ್ಟ್ ಆಗುವ ಇಂಪ್ಯೂರಿಟಿಯ ಹೆಸರು that is we call it as ಆ್ಯನೋಡ್ ಮಡ್. ಎಲ್ಲ ಕಾಪರ್ ಬಂದು ಆ್ಯನೋಡ್ನಲ್ಲಿದ್ದಂಥ ಎಲ್ಲ ಕಾಪರ್ ಬಂದು ಈ ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಆವಾಗ ಆ್ಯನೋಡ್ನ ಸೈಜು ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಥೋಡ್ನ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ನೀವು ಜ್ಞಾಪಕ ಇಟ್ಕೋಬೇಕು. ಈ ರೀತಿ ನೋಡಿ, ಜೊತೆಗೆ ಕ್ಯಾಥೋಡನ್ನ ಇಲ್ಲಿ ಹಲವಾರು ವಿಷಯಗಳನ್ನು ಇಲ್ಲಿ ತಿಳ್ಕೊಬೇಕಾಗುತ್ತೆ ನಾವು. ಒಂದು, ಮೆಟಲ್ ಎಲೆಕ್ಟ್ರೋಡ್ಗಳನ್ನು ಏನು ಬಳಸಿದೀವೋ ಕ್ಯಾಥೋಡನ್ನು ಪ್ಯೂರ್ ಎಲೆಕ್ಟ್ರೋಡ್ ಆಗಿ ಬಳಸ್ತಾ ಇದ್ದೀವಿ, ಆ್ಯನೋಡನ್ನು ಇಂಪ್ಯೂರ್ ಎಲೆಕ್ಟ್ರೋಡ್ ಆಗಿ ಬಳಸ್ತಾ ಇದ್ದೀವಿ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು, ಇಲ್ಲಿ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಮಾಡ್ತಾ ಇರೋದ್ರಿಂದ ನಾವು ಆ ಮೆಟಲಿನ ಸೊಲ್ಯೂಷನ್ನ ತಗೊತಾ ಇದ್ದೀವಿ. ಅದರಿಂದ ಇಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನನ್ನು ಎಲೆಕ್ಟ್ರೋಲೈಟ್ ಆಗಿ ತಗೊತಾ ಇದ್ದೀವಿ. What is an electrolyte? An electrolyte is a substance that gives ions in water. ಆಯಿತು. ಈಗ ನಾವು ಈ ರೀತಿ ಒಂದು ಸೆಟಪ್ನ ಮಾಡ್ಕೊಂಡಿದ್ದೀವಿ. ಎಲೆಕ್ಟ್ರೋಲಿಟಿಕ್ ಬಾತ್, ಕರೆಂಟ್ ಸ್ವಿಚ್ಚನ್ನ ಆನ್ ಮಾಡಿದಾಗ ಸೊ ಕರೆಂಟು ಪಾಸ್ ಆಗುತ್ತೆ. ಸೊ ಆ್ಯಸ್ ದ ಪ್ರೋಸೆಸ್ ಕಂಟಿನ್ಯೂಸ್, ಸೊ ಆ್ಯನೋಡ್ನಲ್ಲಿದ್ದಂತಹ ಎಲೆಕ್ಟ್ರೋಡ್ಸ್ ಆ್ಯನೋಡ್ನಲ್ಲಿದ್ದಂತಹ ಎಲ್ಲ ಕಾಪರು ಬಂದು ಕ್ಯಾಥೋಡ್ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಆ್ಯನೋಡ್ನ ಸೈಜು ಕಡಿಮೆ ಆಗ್ತಾ ಹೋಗುತ್ತೆ, ಕ್ಯಾಥೋಡ್ನ ಸೈಜು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಆ್ಯನೋಡ್ನಲ್ಲಿದ್ದಂಥ ಇಂಪ್ಯೂರಿಟೀಸು ಆ್ಯನೋಡ್ನ ತಳಭಾಗದಲ್ಲಿ ಕಲೆಕ್ಟ್ ಆಗುತ್ತೆ, ಅದನ್ನು ಆ್ಯನೋಡ್ ಮಡ್ ಅಂತ ಕರಿತೀವಿ. ದ ಇಂಪ್ಯೂರಿಟೀಸ್ ಡೆಪಾಸಿಟೆಡ್ ಅಟ್ ದ ಬಾಟಮ್ ಆಫ್ ದ ಆ್ಯನೋಡ್ ಈಸ್ ಕಾಲ್ಡ್ ಆ್ಯನೋಡ್ ಮಡ್. ಸೊ ಈ ರೀತಿ ನಾವು 100% ಪ್ಯೂರ್ ಇರುವಂತಹ ಕಾಪರನ್ನು ನಾವು ಈ ರೀತಿ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ನ ಮೂಲಕ 100% ಪ್ಯೂರ್ ಇರುವಂತಹ ಕಾಪರ್ನ ಪಡಿತೀವಿ. ಫಾರ್ ದಟ್ ಒನ್ ವಿ ಆರ್ ಯೂಸಿಂಗ್ ಎ ಪ್ರೋಸೆಸ್ ಕಾಲ್ಡ್ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್. ಸೊ ಇಷ್ಟನ್ನು ನಾವು ವಿ ಹ್ಯಾವ್ ಟು ಲರ್ನ್ ಇನ್ ದಿಸ್ ಒನ್. ಇನ್ನು ಉಳಿದಿರೋ ಭಾಗ ಯಾವುದಪ್ಪ ಈ ಚಾಪ್ಟ್ರಲ್ಲಿ ಅಂದರೆ ದಟ್ ಈಸ್ ಕರೋಷನ್ ಒಂದು ಉಳಿದಿದೆ, ಅದ್ರ ಜೊತೆಗೆ ಅಲಾಯ್ಸ್ ಒಂದು ಉಳಿದಿದೆ. ಸೊ ದಟ್ ಈಸ್ ಕರೋಷನ್ ಆ್ಯಂಡ್ ಅಲಾಯ್ಸ್, ಇವೆರಡೂ ನೋಡಿದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ದಟ್ ಈಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಟಿಲ್ ದೆನ್, ಥ್ಯಾಂಕ್ ಯು ವೆರಿ ಮಚ್.